ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಎಚ್.ಡಿ. ರೇವಣ್ಣ. ಪರಪ್ಪನ ಅಗ್ರಹಾರ ಜೈಲಿಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಮೇ 14ರವರೆಗೆ ಎಚ್.ಡಿ. ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿರೋದು. 17ನೇ ಎಸಿಎಂಎಂ ಕೋರ್ಟ್ನಿಂದ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಎಚ್.ಡಿ. ರೇವಣ್ಣ ಅವರಿಗೆ 7 ದಿನಗಳ ಕಾಲ ಜೈಸಿಗೆ ನೀಡಿ ಜಡ್ಜ್ ರವೀಂದ್ರ ಕುಮಾರ್ ಡಿ ಕಟ್ಟಿಮನಿ ಆದೇಶವನ್ನ ಹೊರಡಿಸಿದ್ದಾರೆ. ಆ ಕಾರಣಕ್ಕಾಗಿ ಎಚ್.ಡಿ. ರೇವಣ್ಣ ಅವರನ್ನ ಸದ್ಯ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಮತ್ತೊಂದು ಕಡೆ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಇದು ಜೈಲಿಗೆ ಶಿಫ್ಟ್ ಆಗೋದಕ್ಕೂ ಮೊದಲು ಎಚ್.ಡಿ. ರೇವಣ್ಣ ಅವರ ದೃಶ್ಯ. ಎಚ್.ಡಿ. ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಹೋಗಬೇಕು ಕೋರ್ಟ್ ಆವರಣದಿಂದ. ಆ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಅವರು ಅಕ್ಷರಶಃ ಕಣ್ಣೀರನ್ನ ಇಟ್ರು. ಕೋರ್ಟ್ ಹಾಲ್ನಿಂದ ಹೊರಗಡೆ ಬರಬೇಕಾದ್ರೇನೆ ಕಣ್ಣೀರಾಗ್ಬಿಟ್ರು. ಎಚ್.ಡಿ. ರೇವಣ್ಣ ಅವರು ಬಹಳ ಭಾವುಕರಾಗ್ಬಿಟ್ರು. ಮಾಜಿ ಸಚಿವರು, ಈ ದೇಶದ ಮಾಜಿ ಪ್ರಧಾನಿಗಳ ಮಗ ಎಚ್.ಡಿ. ರೇವಣ್ಣ ಅವರು ಕಿಡ್ನಾಪ್ ಕೇಸ್ನಲ್ಲಿ ಸದ್ಯ ಅವರನ್ನ ಅರೆಸ್ಟ್ ಮಾಡಲಾಗಿರೋದು. ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ನ್ಯಾಯಾಧೀಶರು. ಆ ಕಾರಣಕ್ಕಾಗಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.